ನಮಸ್ಕಾರ ಸ್ನೇಹಿತರೆ, ಶ್ರೀ ಕೃಷ್ಣ ಸಂದೇಶ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಂಬಿಕೆ ಇದ್ದರೆ ದೇವರು ನಿನಗೆ ಕಲ್ಲಿನಲ್ಲೂ ಕಾಣಿಸುತ್ತಾನೆ. ನಂಬಿಕೆ ಇಲ್ಲದಿದ್ದರೆ ನಿನಗವನು ಗೋಚರಿಸುವುದೇ ಇಲ್ಲ. ಯಾವತ್ತೂ ನಂಬಿಕೆ ಬಹಳ ಮುಖ್ಯ. ಏನನ್ನೇ ಮಾಡಬೇಕಾದರೂ ಅಥವಾ ಏನನ್ನೇ ಪಡೆದುಕೊಳ್ಳಬೇಕಾದರೂ ನಾವು ಮೊದಲು ದೇವರಲ್ಲಿ ನಂಬಿಕೆ ಇಡಬೇಕು. ದೇವರಲ್ಲಿ ಎಂದಿಗೂ ಅಪನಂಬಿಕೆ ಬೇಡ. ಹಣೆಬರಹ ಬದಲಾಗಬೇಕು ಎಂದರೆ ದೇವರ ಮೇಲೆ ಮೊದಲು ನಂಬಿಕೆ ಇರಬೇಕು. ನಂಬಿಕೆ ಮತ್ತು ಪ್ರಾರ್ಥನೆಗೆ ಎಂತಹ ಕೆಟ್ಟ ಪರಿಸ್ಥಿತಿಯನ್ನೇ ಬೇಕಾದರೂ ಬದಲಾಯಿಸುವಂತಹ ಶಕ್ತಿ ಇದೆ. ನಿಮ್ಮ ನಂಬಿಕೆ ಅಚಲವಾಗಿದ್ದರೆ, ಗಟ್ಟಿಯಾಗಿದ್ದರೆ ಖಂಡಿತ ಭಗವಂತ ನಿಮ್ಮ ಕೂಗಿಗೆ ಓಗೊಡ್ಡುತ್ತಾನೆ. ಅವನು ಖಂಡಿತ ನಿಮ್ಮ ಪ್ರಾರ್ಥನೆಗೆ ತಕ್ಕ ಪ್ರತಿಫಲ ನೀಡುತ್ತಾನೆ. ಮಣ್ಣಿನ ಮೇಲೆ ಮಣ್ಣು ಅಂತ ಬರೆಯೋದು ಎಷ್ಟು ಸುಲಭವೋ ಹಾಗೆಯೇ ನೀರಿನ ಮೇಲೆ ನೀರು ಅಂತ ಬರೆಯೋದು ಅಷ್ಟೇ ಕಷ್ಟ. ಸಂಬಂಧಗಳನ್ನು ಮಾಡುವಾಗಲೂ ಹೀಗೆ. ಸಂಬಂಧ ಮಾಡುವಾಗ ಮಣ್ಣಿನ ಮೇಲೆ ಬರೆದಷ್ಟೇ ಸುಲಭವಾಗಿರುತ್ತದೆ. ಅದೇ ಸಂಬಂಧಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸುವಾಗ ನೀರಿನ ಮೇಲೆ ಬರೆಯುವಷ್ಟು ಕಷ್ಟಕರವಾಗಿರುತ್ತದೆ. ಮನುಷ್ಯ ಕೆಟ್ಟ ಕೆಲಸ ಮಾಡುವಾಗ ಹಿಂದೆ ಮುಂದೆ ಅಕ್ಕಪಕ್ಕ 4 ದಿಕ್ಕುಗಳನ್ನು ನೋಡುತ್ತಾನೆ. ಆದರೆ ಮೇಲೆ ಮಾತ್ರ ನೋಡಲು ಮರೆತೇ ಬಿಡುತ್ತಾನೆ. ಮೇಲೆ ಒಂದು ಕಾಣದ ಶಕ್ತಿ ನೋಡುತ್ತಿರುವುದನ್ನೇ ಮರೆತು ಹೋಗುತ್ತಾನೆ. ನಿಮ್ಮಲ್ಲಿರುವುದನ್ನು ಕೊಟ್ಟು ನೋಡಿ. ನಿಮ್ಮಂಥ ಶ್ರೇಷ್ಠ ವ್ಯಕ್ತಿಯೇ ಯಾರೂ ಇರುವುದಿಲ್ಲ. ಕೊಟ್ಟಿರುವುದನ್ನು ಕೇಳಿ ನೋಡಿ. ನಿಮ್ಮಂಥ ದುಷ್ಟ ವ್ಯಕ್ತಿಯೇ ಯಾರೂ ಇಲ್ಲ. ಇದು ಇವತ್ತಿನ ವಾಸ್ತವ. ಬದುಕಲು ಗೊತ್ತಿದ್ದವನು ಯಾವುದೇ ಸೌಲಭ್ಯವಿಲ್ಲದಿದ್ದರೂ ಸಂತೋಷವಾಗಿರುತ್ತಾನೆ. ಬದುಕಲು ಗೊತ್ತಿಲ್ಲದವನು ಎಷ್ಟೇ ಸೌಲಭ್ಯಗಳಿದ್ದರೂ ದುಃಖಿಯಾಗೇ ಇರುತ್ತಾನೆ. ಯಾರಲ್ಲಿಯೂ ಏನನ್ನು ಅಪೇಕ್ಷೆ ಮಾಡಬಾರದು. ಏಕೆಂದರೆ ಅಪೇಕ್ಷೆ ಎನ್ನುವುದು ಭಿಕ್ಷೆ ಬೇಡಿದ ಹಾಗೆ ಇರುತ್ತದೆ. ಯಾರಿಗೆ ಯಾವಾಗ ಏನು ಎಷ್ಟು ಕೊಡಬೇಕೆಂಬುದನ್ನು ಆ ಭಗವಂತನೇ ಬಲ್ಲ. ನಮ್ಮದಲ್ಲದ್ದನ್ನು ಹಠದಿಂದ ದಕ್ಕಿಸಿಕೊಂಡರೆ ಅದು ಬಹಳ ಕಾಲ ನಮ್ಮ ಬಳಿ ನಿಲ್ಲೋದಿಲ್ಲ. ಬಿಟ್ಟು ಹೋಗುವವರು ಏನೋ ಒಂದು ನೆಪ ಹೇಳಿ ಬಿಟ್ಟು ಹೋಗುತ್ತಾರೆ. ಕಳೆದುಕೊಂಡವರು ಮರಳಿ ಬರಬಹುದೆಂಬ ನಿರೀಕ್ಷೆಯಲ್ಲೇ ಕಾಲ ಕಳೆಯುತ್ತಾರೆ. ಭಗವಂತನಲ್ಲಿ ನಂಬಿಕೆ ಇಟ್ಟರೆ ಅವನಿಗಿಂತ ಅವರಿಗಿಂತ ಉತ್ತಮರನ್ನು ನಿಮ್ಮ ಜೊತೆಗೂಡಿಸುತ್ತಾನೆ. ಆಡಿಕೊಳ್ಳುವವರು ಆಡಿಕೊಳ್ಳಲಿ ಬಿಡಿ. ಟೀಕಿಸುವವರು ಟೀಕಿಸಲಿ ಬಿಡಿ. ನಗುವವರು ನಗಲಿ ಬಿಡಿ. ಚಿಂತೆ ಮಾಡಬೇಡಿ. ಗುರಿಯ ಕಡೆಗೆ ಗಮನ ಕೊಡಿ. ಮಾಡಲು ಕೆಲಸವಿಲ್ಲದ ಜನಗಳ ಮಾತಿಗೆ ಮರುಗುವುದನ್ನು ಮೊದಲು ಬಿಡಿ. ನೀನೇನು ಅಂತ ನಿನಗೆ ಗೊತ್ತಿರುವಾಗ ಯಾರ ಅಭಿಪ್ರಾಯಕ್ಕಾಗಿಯೂ ಕಾಯಬೇಡ. ಏಕೆಂದರೆ ಎಲ್ಲರನ್ನೂ ಮೆಚ್ಚಿಸಲು ಹೋದರೆ ಮುಂದೊಂದು ದಿನ ಹುಚ್ಚನಾಗುತ್ತೀಯ. ಇಲ್ಲಿ ಮೆಚ್ಚಿ ಮಾತನಾಡುವವರಿಗಿಂತ ಚುಚ್ಚಿ ಮಾತನಾಡುವವರ ಸಂಖ್ಯೆಯೇ ಹೆಚ್ಚು. ನನ್ನನ್ನು ಇಷ್ಟಪಡುವವರು ನಮ್ಮಲ್ಲಿ 1000 ತಪ್ಪುಗಳು ಕಂಡರೂ ಕೈ ಹಿಡಿದು ತಿದ್ದಲು ಬಯಸುತ್ತಾರೆ. ಆದರೆ ನಮ್ಮನ್ನು ಇಷ್ಟಪಡದಿರುವವರು ನಮ್ಮಲ್ಲಿ 1000 ಒಳ್ಳೆಯ ಗುಣಗಳು ಅಡಗಿದ್ದರೂ ಒಂದೇ ಒಂದು ತಪ್ಪು ಕಂಡು ಹಿಡಿದು ನಮ್ಮಿಂದ ದೂರವಾಗುತ್ತಾರೆ. ತಪ್ಪುಗಳನ್ನು ಸುಧಾರಿಸಬಹುದು. ತಪ್ಪು ತಿಳುವಳಿಕೆಯನ್ನು ಸುಧಾರಿಸಬಹುದು. ಆದರೆ ತಪ್ಪು ಯೋಚನೆಯನ್ನು ಯಾವತ್ತೂ ಸುಧಾರಿಸಲು ಸಾಧ್ಯವಿಲ್ಲ. ನೀನು ಒಳ್ಳೆಯ ಮಾರ್ಗದಲ್ಲಿಯೇ ಸಾಗುತ್ತಿದ್ದೇನೆ ಎಂಬ ಆತ್ಮಸಾಕ್ಷಿ ನಿನಗಿದ್ದರೆ ಬೇರೆ ಯಾರ ಮಾತಿಗೂ ತಲೆ ಕೆಡಿಸಿಕೊಳ್ಳಬೇಡಿ. ನಿಮ್ಮಷ್ಟಕ್ಕೆ ನೀವು ಮುನ್ನುಗ್ಗಿ. ನೀವು ಹೇಗಿದ್ದರೂ ಜನ ಆಡಿಕೊಳ್ಳುತ್ತಾರೆ. ಆ ಮಾತುಗಳನ್ನು ಲೆಕ್ಕಿಸದೆ ಮುಂದೆ ಸಾಗಿ. ಮುಂದೊಂದು ದಿನ ಆ ಜನರೇ ನಿಮಗೆ ಶರಣಾಗತಿಯಾಗುತ್ತಾರೆ. ಕಷ್ಟದಲ್ಲಿ ಇರುವವರನ್ನು ಕಂಡು ನಮ್ಮ ಮನಸ್ಸು ಮರುಗಿದರೆ ನಮ್ಮ ಹೆತ್ತವರು ಹೇಳುತ್ತಾರೆ, ಜನ್ಮ ಸಾರ್ಥಕವಾಯಿತು ಎಂದು.
ಕಷ್ಟದಲ್ಲಿರುವವರನ್ನು ಗುರುತಿಸಿ ಸಹಾಯ ಮಾಡಲು ಮುಂದಾದರೆ ಭಗವಂತನೇ ಹೇಳುತ್ತಾನೆ, ನನ್ನ ಈ ಸೃಷ್ಟಿ ಸಾರ್ಥಕವಾಯಿತು ಎಂದು. ಹುಲ್ಲು ತಿನ್ನುವ ಸಾಧು ಪ್ರಾಣಿ ಜಿಂಕೆ ವರ್ಷಕ್ಕೆ ಒಂದೇ ಮರಿಗೆ ಜನ್ಮ ನೀಡುತ್ತದೆ. ಅವುಗಳನ್ನು ತಿಂದು ಬದುಕುವ ಸಿಂಹ, ಹುಲಿ, ಚಿರತೆಗಳು 4-5 ಮರಿಗಳಿಗೆ ಜನ್ಮ ನೀಡುತ್ತವೆ. ಆದರೂ ಭಗವಂತನ ಕೃಪೆಯಿಂದ ಕಾಡಿನಲ್ಲಿ ಸಾವಿರಾರು ಜಿಂಕೆಗಳು ಬದುಕುತ್ತವೆ. ಬೆರಳೆಣಿಕೆಯಷ್ಟು ಸಿಂಹ, ಹುಲಿಗಳು ಉಳಿಯುತ್ತವೆ. ಧರ್ಮದಿಂದ ಬದುಕುವವರ ಸಂತಾನವನ್ನು ಆ ಧರ್ಮವೇ ರಕ್ಷಿಸುತ್ತದೆ. ಎಲ್ಲರನ್ನೂ ಗೌರವಿಸುವುದು ನಮ್ಮ ಮಾನವೀಯತೆ. ಅದನ್ನು ಉಳಿಸಿಕೊಳ್ಳುವುದು ಅವರವರ ಯೋಗ್ಯತೆ. ಕಾಣದಿರುವ ಕೈಗಳಿಂದ ಸಾವಿರಾರು ಕುತಂತ್ರಗಳು ನಡೆದರೆ ಏನಂತೆ? ಮೇಲೊಬ್ಬ ಎಲ್ಲವನ್ನೂ ವೀಕ್ಷಿಸುತ್ತಿರುವನು. ನಿಮ್ಮ ಕಣ್ಣೀರಿನ ಎಲ್ಲ ಹನಿಗಳಿಗೆ ನ್ಯಾಯ ಖಂಡಿತ ನೀಡುವನು. ಯಾವಾಗಲೂ ಒಂದು ವಿಷಯ ನೆನಪಿನಲ್ಲಿಡಿ, ದೇವರನ್ನು ಹೊರತುಪಡಿಸಿ ನಿಮ್ಮ ಕಣ್ಣೀರು, ನೋವು ಮತ್ತು ದುಃಖವನ್ನು ಯಾರಿಂದಲೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ಸೋತಾಗ ಎದೆ ತುಂಬಿ ನಸು ನಕ್ಕಿ ಬಿಡಿ. ನಿಮ್ಮನ್ನು ಅಳಿಸಲು ಯಾರಿಂದಲೂ ಆಗದು. ಗೆದ್ದಾಗ ಮನಸ್ಸು ತುಂಬಿ ದೇವರನ್ನು ನೆನೆದು ಅತ್ತು ಬಿಡಿ. ಮತ್ತೆ ನಿಮ್ಮನ್ನು ಸೋಲಿಸಲು ಆ ದೇವರಿಗೂ ಆಗದು. ಅಹಂಕಾರದ ಮಾತುಗಳು ಅರೆಕ್ಷಣದ ಪಾತ್ರ. ಆಡಂಬರದ ಜೀವನ ಅರೆಗಳಿಗೆ ಮಾತ್ರ. ಆದಿ ಅಂತ್ಯದವರೆಗೂ ಆತ್ಮಶುದ್ಧಿಯೊಂದೇ ಅನುದಿನದ ಯಾತ್ರೆ. ಮನುಷ್ಯನ ಸ್ವಭಾವ ಹೀಗೆಯೇ. ತಪ್ಪು ತನ್ನದಾದರೆ ವಕೀಲನಾಗುತ್ತಾನೆ, ತಪ್ಪು ಬೇರೆಯವರದಾದರೆ ನ್ಯಾಯಾಧೀಶನಾಗುತ್ತಾನೆ. ಇಂದಿನ ಕಷ್ಟದ ದಿನಗಳೇ ನಾಳೆಯ ನಮ್ಮ ಖುಷಿಗೆ ಕಾರಣ. ನಮ್ಮನ್ನು ಸಮಯ ಎಷ್ಟು ಕಾಯಿಸುತ್ತದೋ ಅಷ್ಟೇ ಉತ್ತಮ ಪ್ರತಿಫಲವನ್ನು ನಮಗೆ ತಂದುಕೊಡುತ್ತದೆ. ಅವರು ನಿಮ್ಮನ್ನು ಗೌರವಿಸಿದರೆ ನೀವು ಗೌರವಿಸಿ. ಅವರು ನಿಮ್ಮೊಂದಿಗೆ ಅಗೌರವದಿಂದ ನಡೆದುಕೊಂಡರೆ ಆಗಲೂ ನೀವು ಅವರನ್ನು ಗೌರವಿಸಿ. ಅವರಿಗೋಸ್ಕರ ನಿಮ್ಮಲ್ಲಿರುವ ಶ್ರೇಷ್ಠ ಗುಣವನ್ನೇಕೆ ಕಳೆದುಕೊಳ್ಳುತ್ತೀರಾ? ನಿಮ್ಮಿಂದ ಲಾಭವಿದೆ ಎಂದಾದರೆ ಶತ್ರು ಕೂಡ ಮಿತ್ರನಾಗುತ್ತಾನೆ. ಅದೇ ನಿಮ್ಮಿಂದ ನಷ್ಟವಾಗುತ್ತೆ ಅಂತ ಗೊತ್ತಾದರೆ ಮಿತ್ರನೂ ಕೂಡ ಶತ್ರುವಾಗುತ್ತಾನೆ. ಎಚ್ಚರಿಕೆ ಇರಲಿ. ಸ್ನೇಹಿತರೆ, ಈ ಸಂದೇಶಗಳು ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕೂಡ ಕಮೆಂಟ್ ಮಾಡಿ. ಇದೇ ರೀತಿಯ ಉತ್ತಮ ವಿಚಾರಗಳನ್ನು, ಅದ್ಭುತ ಸಂದೇಶಗಳನ್ನು ತಿಳ್ಕೊಳ್ಳೋಕ್ಕೋಸ್ಕರ ನಮ್ಮ ರೀಲ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.